ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ. ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. SLC ಎಕ್ಸಾಮ್ 2026 ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ SSLC ರಿಪೀಟರ್ಸ್ ಎಕ್ಸಾಮ್ 2 ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಮತ್ತು SSLC ರಿಪೀಟರ್ಸ್ ಎಕ್ಸಾಮ್ 2 ಟೋಟಲ್ ಎಷ್ಟು ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗ್ತೀರಾ, SSLC ರಿಪೀಟರ್ಸ್ ಎಕ್ಸಾಮ್ 2 ಫಸ್ಟ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಎಕ್ಸಾಮಲ್ಲಿ ನಿಮಗೆ ಎಷ್ಟು ಬಂದರೆ ನೀವು ಪಾಸ್ ಆಗ್ತೀರಾ, ಮತ್ತು SSLC ರಿಪೀಟರ್ಸ್ ಎಕ್ಸಾಮ್ 2 ಇಂಟರ್ನಲ್ ಮಾರ್ಕ್ಸ್ ಆ್ಯಡ್ ಆಗುತ್ತಾ, ಮತ್ತು ಲಾಸ್ಟ್ ಬಂದ್ಬಿಟ್ಟು SSLC ಎಕ್ಸಾಮ್ ಕಷ್ಟ ಇರುತ್ತಾ ಅಥವಾ ಮಾಮೂಲಿ ಈಸಿ ಇರುತ್ತಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆ ಈ ಥರ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಒಂದು ಬ್ಲ್ಯಾಕ್ ಬೋರ್ಡ್ ಇದೆ, ಅದರಲ್ಲಿ ನಿಮಗೆ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೈನ್ನ ಮಾಡ್ತೀನಿ, ನೀವು ಎಷ್ಟು ತಗೊಳ್ರೆ ಪಾಸ್ ಆಗ್ತೀರಾ ಅಂತ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟು ಬಂದ್ಬಿಟ್ಟು ಯಾರೆಲ್ಲ ರಿಪೀಟರ್ಸ್ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತಿದ್ರೆ ನಿಮಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 33% ಬರಬೇಕು. ಅಂದರೆ ಎಲ್ಲ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನಿಮಗೆ 6 ಸಬ್ಜೆಕ್ಟ್ ಇದೆಯಲ್ವಾ, 6 ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನಿಮಗೆ 33% ಬಂದರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರ ಯಾರು ರಿಪೀಟರ್ಸ್ ವಿದ್ಯಾರ್ಥಿಗಳು. ಅಂದರೆ ಈಗ ಎಷ್ಟು ಬಂದರೆ ನಾವು ಪಾಸ್ ಆಗ್ತೀವಿ ಅಂತ ನೀವು ಕೇಳೋದ್ರೆ 625ಕ್ಕೆ ಬಂದ್ಬಿಟ್ಟು ನೀವು ಎಕ್ಸಾಮ್ನ ಬರೋದ್ರೆ ನಿಮಗೆ ಮಿನಿಮಮ್ ಬಂದ್ಬಿಟ್ಟು ನಿಮಗೆ 206 ಬಂದರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ ರಿಪೀಟರ್ಸ್ ವಿದ್ಯಾರ್ಥಿಗಳು. ಅಂದರೆ ಬರೋ ಈಗ ಪ್ರತಿ ಸಬ್ಜೆಕ್ಟಲ್ಲೂ ನಾವು ಎಷ್ಟು ಬಂದರೆ ನಾವು ಪಾಸ್ ಆಗ್ತೀವಿ ಅಂತ ನೀವು ಕೇಳೋದಾದರೆ ನಿಮಗೆ ಬಂದ್ಬಿಟ್ಟು ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನಿಮಗೆ 33% ಬರಲೇಬೇಕು. 33% ಅಂದರೆ ಬಂದ್ಬಿಟ್ಟು ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಅಂತ ಕನ್ನಡ ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟು ನಿಮಗೆ ಈಗ ಒಂದು ಕ್ಲಿಯರ್ ಮಾಡ್ತೀನಿ ನೋಡಿ. ಫಸ್ಟು ಬಂದ್ಬಿಟ್ಟು ನಿಮಗೆ ಒಂದು ಅರ್ಥ ಮಾಡಿಸ್ಬೇಕು. ಫಸ್ಟು ಬಂದ್ಬಿಟ್ಟು ನೀವು ಥಿಯರಿ ಎಕ್ಸಾಮ್ನ ಬರೀತಿರಲ್ವ, ಥಿಯರಿ ಎಕ್ಸಾಮ್ ಬಂದ್ಬಿಟ್ಟು 80 ಮಾರ್ಕ್ಸ್ಗೆ ಇರುತ್ತೆ. 5 ಸಬ್ಜೆಕ್ಟ್ ಬಂದ್ಬಿಟ್ಟು ನಿಮಗೆ ಥಿಯರಿ ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ 80 ಮಾರ್ಕ್ಸ್ ಇರುತ್ತೆ. ಕನ್ನಡ ಬಂದ್ಬಿಟ್ಟು 125 ಅಂದರೆ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಆಂತರಿಕ ಅಂಕ ಅಂದರೆ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 25 ಇರುತ್ತೆ. ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿಮಗೆ ಈ ವರ್ಷ ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಏನು ತೊಗೊಂಡಿರ್ತೀರ ನೀವು, ಇಂಟರ್ನಲ್ ಮತ್ತು ನೀವು ಥಿಯರಿ ಏನು ಎಕ್ಸಾಮ್ನ ಬರೀತೀರ, ಥಿಯರಿ ಎಕ್ಸಾಮು ಇಂಟರ್ನಲ್ಲು ಪ್ಲಸ್ ನಿಮಗೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಅಂದರೆ ಥಿಯರಿ ಎಕ್ಸಾಮಲ್ಲಿ ನೀವು ಪಾಸಿಂಗ್ ಮಾರ್ಕ್ಸ್ ತಗೋತೀರಲ್ವ, ಅದನ್ನು ಎರಡೂ ಸೇರಿಸಿ ನಿಮಗೆ ಪಾಸಿಂಗ್ ಮಾರ್ಕ್ಸ್ನ ಕೊಡ್ತಾಯಿದ್ದಾರೆ. ಎರಡೂ ನೀವು 33% ಬಂದು ಎರಡೂ ಸೇರಿ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಮತ್ತು ಥಿಯರಿ ಮಾರ್ಕ್ಸ್ ಏನಿದೆ ಅದು ಎರಡೂ ಸೇರಿಸಿ ಬಂದರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಇದೊಂದು ಕ್ಲಿಯರ್ ಆಯಿತು ಅನ್ಕೋತೀನಿ. ಈಗ ಪ್ರತಿ ಸಬ್ಜೆಕ್ಟಲ್ಲಿ ಬಂದರೆ ಎಷ್ಟು ಬಂದರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಿ ಅಂತ ಇಲ್ಲಿ ಕೇಳೋದಾದರೆ, ಫಸ್ಟು ಬಂದ್ಬಿಟ್ಟು ಕನ್ನಡ ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟು ನೀವು ಮಿನಿಮಮ್ ಬಂದ್ಬಿಟ್ಟು ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 25 ಇರುತ್ತೆ. ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು 25 ಇರುತ್ತೆ. ಸುಮಾರು ಜನಕ್ಕೆ 25 ಕೊಟ್ಟಿರ್ತಾರೆ, ಕೆಲವೊಬ್ರಿಗೆ 20, 19 ಹಿಂಗೆ ಕೊಟ್ಟಿರ್ತಾರೆ. ಸೊ ನಿಮ್ಮ ಒಂದು ಸ್ಕೂಲಲ್ಲಿ ಬಂದ್ಬಿಟ್ಟು 25 ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಕನ್ನಡಕ್ಕೆ. ನೀವು ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು 16 ತಗೋರೆ ನಿಮಗೆ. ಸೊ ಟೋಟಲ್ ಬಂದ್ಬಿಟ್ಟು ಎಷ್ಟಾಗುತ್ತೆ, ಟೋಟಲ್ ಬಂದ್ಬಿಟ್ಟು ನಿಮಗೆ 41 ಆಗುತ್ತೆ. ಅಂದರೆ 41 ಅಂದರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟು ನಿಮಗೆ 41 ಬರಲೇಬೇಕು. 41 ಅಂದರೆ 33% ಅಲ್ಲೇ ಬರುತ್ತೆ. ನೀವು ಕನ್ನಡ ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಅಂದರೆ ಈಗ ಬ್ರೋ ಈಗ ನಮಗೆ 25 ಕೊಟ್ಟಿಲ್ಲ ಅಂದರೆ ನೀವು ಕಮ್ಮಿ ಕೊಟ್ಟಿದ್ದಾರೆ ಅಂದರೆ ಇಂಟರ್ನಲ್ ಮಾರ್ಕ್ಸ್ ಬಂದ್ಬಿಟ್ಟು 21, 22 ಅಥವಾ 19, 18 ಹಿಂಗೆ ಕೊಟ್ಟಿರಂದರೆ ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು ಜಾಸ್ತಿ ತೆಗಿಬೇಕಾಗುತ್ತೆ. ಸೊ ಕ್ಲಿಯರ್ ಆಯಿತು ಅನ್ಕೋತೀನಿ. ಇನ್ನು 5 ಸಬ್ಜೆಕ್ಟ್ ಇದೆಯಲ್ವ, ಇನ್ನು 5 ಸಬ್ಜೆಕ್ಟ್ಗೆ ಬಂದ್ಬಿಟ್ಟು ನಿಮಗೆ 33 ಬರಬೇಕು. 33 ಅಂದರೆ ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನಿಮಗೆ ಈಗ ಗಣಿತ ಇರುತ್ತೆ, ಗಣಿತ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಅಲ್ವಾ, ಇಲ್ಲಿ ತೋರಿಸ್ತೀನಿ ನೋಡಿ. ಗಣಿತ ಮತ್ತು ಇಂಗ್ಲೀಷ್ ಇರುತ್ತೆ ಅಲ್ವಾ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇಂಗ್ಲೀಷು ಇಂಟರ್ನಲ್ ಮಾರ್ಕ್ಸ್ ಅವ್ರು ಎಷ್ಟೋ ಕೊಟ್ಟಿರ್ತಾರೆ. ಇದಕ್ಕೆ ಬಂದ್ಬಿಟ್ಟು ನಿಮಗೆ ಇನ್ನೊಂದು 5 ಸಬ್ಜೆಕ್ಟ್ಗೆ ಬಂದ್ಬಿಟ್ಟು 20 ಬಂದ್ಬಿಟ್ಟು ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇದು ಸೇಮ್ ಹಂಗೆ ಇರುತ್ತೆ. 20 ನಿಮಗೆ ಕೊಟ್ಟಿತ್ತು ಅಂದರೆ ನಿಮ್ಮ ಒಂದು ಸ್ಕೂಲಲ್ಲಿ 20 ಕೊಟ್ಟಿತ್ತು ಅಂದರೆ ಗಣಿತಕ್ಕೆ ಮತ್ತು ಇಂಗ್ಲೀಷ್ಗೆ 20 ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದರೆ ಥಿಯರಿಯಲ್ಲಿ ಬಂದ್ಬಿಟ್ಟು ನೀವು ಮಿನಿಮಮ್ ಬಂದ್ಬಿಟ್ಟು 13 ಮಾರ್ಕ್ಸ್ ಬಂದರೆ ಸಾಕು, ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. 20 + 13 ಎಷ್ಟಾಯಿತು, 33 ಆಗುತ್ತೆ. 33% ಅಲ್ಲೇ ಬರುತ್ತೆ, ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಸೊ 6 ಸಬ್ಜೆಕ್ಟು ಪಾಸಿಂಗ್ ಮಾರ್ಕ್ಸು ಕ್ಲಿಯರ್ ಆಯಿತು ಅಂದ್ಕೋತೀನಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ. ಈಗ ನೀವು ಕೇಳ್ಬೋದು, ಬ್ರೋ ನಾನೀಗ 2025ಅಲ್ಲಿ ನಾನು ಫೇಲ್ ಆಗಿದ್ದೀನಿ, ಈಗ 2026ಅಲ್ಲಿ ಎಕ್ಸಾಮ್ನ ಕಟ್ಟಿ ಬರೀತಿದ್ದೀನಿ, ನಮಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಅದೇ ಆ್ಯಡ್ ಆಗುತ್ತೆ ಇಲ್ಲ ಬೇರೆ ಆ್ಯಡ್ ಆಗುತ್ತಾ ಅಂತ ನೀವು ಕೇಳ್ಬೋದು. ನಿಮಗೆ 2025ಅಲ್ಲಿ ನಿಮಗೆ ಎಷ್ಟು ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಕೊಟ್ಟಿರ್ತಾರೆ, ಕನ್ನಡಕ್ಕೆ ಇಂಗ್ಲೀಷ್ಗೆ 6 ಸಬ್ಜೆಕ್ಟ್ಗೆ ಏನು ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಕೊಟ್ಟಿರ್ತಾರೆ ಅದು ಬಂದ್ಬಿಟ್ಟು 2026ಗೂ ಆ್ಯಡ್ ಆಗುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ. 2026ಅಲ್ಲಿ ನಿಮ್ಗೆ ಏನೇ ಒಂದು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ರೆ ಎಷ್ಟೇ ಕೊಟ್ಟಿರೋ ನಿಮಗೆ 2026 ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಅದೇ ಒಂದು ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ, ಏನು ಕೂಡ ಚೇಂಜ್ ಆಗೋದಿಲ್ಲ. ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಸಿಂಪಲಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ ನೋಡಿ. ಸಿಂಪಲಾಗಿ ಬಂದ್ಬಿಟ್ಟು ನಿಮಗೆ ಪ್ರತಿ ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನಿಮಗೆ 33% ಬರಲೇಬೇಕು. 33% ಅಂದರೆ ನಿಮಗೆ ಟೋಟಲ್ ಬಂದ್ಬಿಟ್ಟು 625ಕ್ಕೆ ಎಕ್ಸಾಮ್ ಇತ್ತು ಅಂದರೆ ನಿಮಗೆ 206 ಬಂದರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ ರಿಪೀಟರ್ಸ್ ವಿದ್ಯಾರ್ಥಿಗಳು. ಕನ್ನಡ ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟು ನಿಮಗೆ 25 ಇಂಟರ್ನಲ್ ಮಾರ್ಕ್ಸ್ ಇದೆ ಅಂದರೆ ಥಿಯರಿಲಿ ಬಂದ್ಬಿಟ್ಟು ನಿಮಗೆ 16 ಬಂದರೆ ಟೋಟಲ್ ಬಂದ್ಬಿಟ್ಟು ನಿಮಗೆ 41 ಆಗುತ್ತೆ. 41 ಅಂದರೆ 33% ಅಲ್ಲೇ ಬರುತ್ತೆ, ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ ಫಸ್ಟ್ ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟು. ಸೊ ನೆಕ್ಸ್ಟ್ ಬಂದರೆ ಇನ್ನೊಂದು 5 ಸಬ್ಜೆಕ್ಟ್ ಅಲ್ವಾ,
ಗಣಿತ, ಇಂಗ್ಲೀಷು, ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಹಿಂದಿ ಸಬ್ಜೆಕ್ಟ್ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು 20 ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿತ್ತು ಅಂದರೆ ನಿಮ್ಮ ಒಂದು ಸ್ಕೋರಲ್ಲಿ ಮಿನಿಮಮ್ ಬಂದ್ಬಿಟ್ಟು ಇದರಲ್ಲಿ ಬಂದು ಥಿಯರಿ ಎಕ್ಸಾಮಲ್ಲಿ ಬಂದ್ಬಿಟ್ಟು ನೀವು 13 ತೆಗೆದ್ರೆ ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. 20 + 13 ಎಷ್ಟಾಯಿತು? 33 ಆಗುತ್ತೆ. 33% ಅಲ್ಲೇ ಬರುತ್ತೆ, ನೀವು ಪಾಸ್ ಅಂತ ಕನ್ಸಿಡರ್ ಆಗ್ತೀರಾ. ಸೊ ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಇದಿಷ್ಟು ಬಂದ್ಬಿಟ್ಟು ರಿಪೀಟರ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮ್ 2 ಬರೀತೀರಾ ನಿಮಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಇನ್ನು ಉಳ್ಕೊಂಡಿರೋರು ಬಂದ್ಬಿಟ್ಟು ಪ್ರೈವೇಟ್ ವಿದ್ಯಾರ್ಥಿಗಳು ಇರ್ತಾರೆ ಮತ್ತು ಫ್ರೆಶರ್ಸ್ ವಿದ್ಯಾರ್ಥಿಗಳು ಇರ್ತೀರಾ. ನಿಮಗೆ ಬಂದ್ಬಿಟ್ಟು SLC ಎಕ್ಸಾಮ್ 2 ಪಾಸಿಂಗ್ ಮಾರ್ಕ್ಸ್ದು ವಿಡಿಯೋ ಬೇಕು ಅಂದರೆ ಸಪ್ರೇಟಾಗಿ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ನೀವು ರಿಪೀಟರ್ಸ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತು ಯಾರು ಸಾರಿ ರಿಪೀಟರ್ಸ್ ಎಲ್ಲ ವಿಡಿಯೋ ಪ್ರೈವೇಟ್ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಮತ್ತು ಫ್ರೆಶರ್ಸ್ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ, ಸೊ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಎಕ್ಸಾಮ್ 2 ಅವರು ಬರೀತಾ ಇರ್ತಾರಲ್ಲ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಏನೋ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.